ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಸರ್ವಾತ್ಮಕನಾದಂತಹ ಪರಮೇಶ್ವರನನ್ನು ಆರಾಧಿಸುವಂಥ ಕ್ರಮ. ಈ ಒಂದು ಜಗತ್ತಿಗೆ ಒಡೆಯನಾದಂತಹ ಪಾರ್ವತಿ ಸಮೇತನಾದಂತಹ ಪರಮೇಶ್ವರನು ತಿಳಿದಿರುವಂತೆ ಈ ಒಂದು ಪ್ರಪಂಚದ ಎಲ್ಲ ರೀತಿಯಾದಂತಹ ಸೃಷ್ಟಿ ಸ್ಥಿತಿ ಲಯಾದಿ ಕರ್ಮಾದಿಗಳನ್ನು ನಡೆಸಿಕೊಂಡು ಹೋಗ್ತಾ ಇರುವಂತಹ ಸ್ವಾಮಿಯನ್ನು ನಂಜುಂಡೇಶ್ವರ ಎನ್ನುವಂತಹ ಹೆಸರಿನಿಂದಲೂ ಕೂಡ ಕರೆಯುವುದುಂಟು. ಅಂತಹ ನಂಜುಂಡೇಶ್ವರನ ನೂತನವಾದಂತಹ ದೇವಾಲಯವನ್ನು ನಮ್ಮ ಬೇಗೇಹಳ್ಳಿಯಲ್ಲಿ ಶ್ರೀಮತಿ ಗಂಗಮ್ಮ ಹಾಗೂ ಲೇಟ್ ಅಂಗಡಿ ನಂಜಪ್ಪ ಕುಟುಂಬದವರಿಂದ ಸಾಯಿ ಸಮೃದ್ಧಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುತ್ತಾರೆ. ಭಕ್ತಾದಿಗಳ ಸಹಕಾರ, ಸಮಸ್ತವಾದಂತಹ ಸೇವಾಕರ್ತರ ಸಹಕಾರದಿಂದಾಗಿ ಈ ಒಂದು ಕುಟುಂಬದವರು ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಈ ಒಂದು ನಂಜುಂಡೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಇದೇ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಸಪ್ತಮಿ ಸೋಮವಾರ ದಿನಾಂಕ 15/4/2024 ಬೆಳಗ್ಗೆ 6:35 ಸಲ್ಲುವ ಶುಭ ಲಗ್ನದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರುತ್ತದೆ. ತದಂಗವಾಗಿ 13/4/2024 ಶನಿವಾರ ಬೆಳಗ್ಗೆ 10:30ರಿಂದ ಪ್ರಾರಂಭವನ್ನು ಮಾಡಿ 13ನೇ ತಾರೀಕು ಸಾಯಂಕಾಲ ಹಾಗೂ 14/4/2024 ಭಾನುವಾರ ಬೆಳಗ್ಗೆ ಹಾಗೂ ಅದೇ ದಿವಸ ಸಾಯಂಕಾಲ ಹಾಗೂ 15/4/2024 ಸೋಮವಾರದ ಮಧ್ಯಾಹ್ನದವರೆಗೆ ಅಂತಂದರೆ 3 ದಿವಸಗಳ ಕಾಲ ನಿರಂತರವಾಗಿ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಹೋಮ ಪೂಜಾದಿಗಳು ಭಕ್ತರ ಸಹಕಾರ ಈ ಒಂದು ಕುಟುಂಬದ ಸಹಕಾರದಿಂದಾಗಿ ನೆರವೇರಿಸಲಿಕ್ಕೆ ಭಗವಂತನ ಪ್ರೇರಣೆಯಂತೆ ಸಂಕಲ್ಪವನ್ನು ಮಾಡಿರ್ತೇವೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಉದ್ಘಾಟನೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು ಯಾಕೆಂದರೆ ನಮ್ಮ ತಾತನವರು ಕಾಶಿಗೆ ಹೋಗಿ ಕಾಶಿಯಿಂದ ಕಾಲ್ನಡಿಗೆಯಲ್ಲಿ ಇಲ್ಲಿ ಒಂದು ಬಿಲ್ಪತ್ರೆ ಗಿಡವನ್ನು ತಂದು ನೆಟ್ಟು ಅವರು ಒಂದು ಗುಡಿಯನ್ನು ಕಟ್ಟಬೇಕೆಂದು ಅಂದ್ಕೊಂಡಿದ್ರು. ಅದನ್ನು ನೆರವೇರ್ಸೋಕ್ಕೆ ಆಗಲಿಲ್ಲ. ಅದರ ನಂತರ ನಮ್ಮ ತಂದೆಯವರು ಇಲ್ಲಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಒಂದು ದೇವರ ಗುಡಿಯನ್ನು ಕಟ್ಟಬೇಕೆಂದು ನಿರ್ಧಾರ ಮಾಡಿ ಅದನ್ನು ಪೂರ್ತಿ ಮಾಡಬೇಕೆಂದು ತೀರ್ಮಾನಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಎಲ್ಲರೂ ನೀವು ಕೈ ಜೋಡಿಸಿ ಒಂದು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ಭಾಗವಹಿಸಬೇಕೆಂದು ಕೋರುತ್ತೇವೆ. ಅಂಗಡಿ ನಂಜಪ್ಪ ಮತ್ತು ಗಂಗಮ್ಮನವರ ಹೆಸರಿನಲ್ಲಿ ನಮ್ಮ ಮಕ್ಕಳು ಪ್ರತಿಯೊಬ್ಬರು 6 ಜನ ಸೇರಿ ದೇವಸ್ಥಾನ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. 5 ವರ್ಷದಿಂದ ದೇವಸ್ಥಾನ ನೆನೆದೇ ಬಿದ್ದಿತ್ತು. ಇವಾಗ ಏನಾದ್ರು ಮಾಡಬೇಕು, ಯಾಕಂದರೆ ಅವ್ರಿಗೆ ಆರೋಗ್ಯ ತೊಂದರೆ ಇದೆ ನಂಜನಪ್ಪವ್ರಿಗೆ. ಅದಕ್ಕೋಸ್ಕರ ಅಣ್ಣ ತಮ್ಮರೆಲ್ಲ ಸೇರಿ ಶಂಕರಪ್ಪ ಮತ್ತು ಪಾರ್ವತಮ್ಮ ಮತ್ತು ತಿಮ್ಮಕ್ಕ ನಂಜನಪ್ಪ ಪ್ರತಿಯೊಬ್ಬರು ಸೇರಿ ದೇವಸ್ಥಾನ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಸೇರಿ ಒಗ್ಗಟ್ಟಾಗಿ ದೇವಸ್ಥಾನ ಮಾಡೋ ರೀತಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರ ಭಕ್ತಾದಿಗೂ ಬಂದು ದೇವಸ್ಥಾನ ಉದ್ಘಾಟನೆಗೆ ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ.